ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಿ ದಿವ್ಯಾ ರಮ್ಯ ಚಾನಲ್. ನಾನು ನಿಮ್ಮ ದಿವ್ಯಾ. ಇಷ್ಟು ಬೆಳಗ್ಗೆದು ನಾನು ಎಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅನ್ಕೊತಾ ಇದ್ದೀರಾ. ಒಂದು ಎಜುಕೇಷನ್ ಎಕ್ಸ್ಪೋ ನಡೀತಾ ಇದೆ. ಲೈಟಾಗಿ ಸ್ವಲ್ಪ ತೋರಿಸ್ಕೊಂಡು ಮುಂದೆ ನಾವು ಕಮರ್ಷಿಯಲ್ ಸ್ಟ್ರೀಟ್ ಕಡೆ ಹೋಗೋಣ. ಇವಾಗ ನಾವು ಬಂದು ಇಳಿದಿದ್ದು MG ರೋಡ್ ಹತ್ರ, ಸ್ವಲ್ಪ ವಾಕಿಂಗ್ ಡಿಸ್ಟೆನ್ಸಲ್ಲಿ ತಾಜ್ ಹೋಟೆಲನ್ನು ನಾವಾಗ ತಲುಪೋಣ. ಇವಾಗ ನೀವು ಜಸ್ಟ್ ನೋಡಿದ್ದು MG ರೋಡ್ ಮಾಲ್. ಫಸ್ಟ್ ಟೈಮ್ ನಾನು ತಾಜ್ ಹೋಟೆಲಿಗೆ ಬಂದಿನಿ. ಬನ್ನಿ, ಲೆಟ್ಸ್ ಎಂಟರ್. ಸೊ ಇಲ್ಲಿ ಒಂದು ಎಜುಕೇಷನ್ ಎಕ್ಸ್ಪೋ ನಡೀತಾ ಇದೆ, ಅದಕ್ಕೋಸ್ಕರ ಬಂದಿದ್ದೀವಿ. ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮರಿಬೇಡಿ. ಐ ವಿಲ್ ಟೇಕ್ ಯು ಥ್ರೂ ದ ಪ್ರೊಸೆಸ್. ಓಕೆ, ಇನ್ಫಾರ್ಮೇಟಿವ್ ಆಗಿರುತ್ತೆ ಡೆಫಿನೆಟ್ಲಿ. ನೀವು ಅಬ್ರಾಡ್ ಅಲ್ಲಿ ಸ್ಟಡಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇಂಥ ಎಕ್ಸ್ಪೋಗಳು ಅಥವಾ ಫೇರ್ಗಳು ನಡೆಯುತ್ತಲ್ವಾ. ಸೊ ಬೆಂಗಳೂರಲ್ಲಿ ಸಾಕಷ್ಟು ಅವಾಗ ನಡೀತಾ ಇರುತ್ತೆ. ಅಂಥದನ್ನ ಅಟೆಂಡ್ ಮಾಡೋದು ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಅಂತ ಒಂದು ಫೇರಿಗೆ ನಾವು ಇವಾಗ ಅಟೆಂಡ್ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಏನೇನು ಪ್ರೊಸೆಸ್ ಇರುತ್ತೆ ಅಂತ ನೋಡೋಣ. ತುಂಬ ಏಜ್ಡ್ ಪರ್ಸನ್ಸ್ ಕೂಡ ಬಂದಿದ್ರು. ಫಸ್ಟ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ನಡೆಯುತ್ತೆ. ಯಾವುದೇ ರೀತಿ ಎಂಟ್ರಿ ಫೀಸ್ ಎಲ್ಲ ಇರಲ್ಲ, ಫ್ರೀ ಎಂಟ್ರಿನೇ ಇರುತ್ತೆ. ಸೊ ಈ ಥರ ಒಳಗಡೆ ಇತ್ತು. ಕ್ಯಾನಮ್ ಅನ್ನುವಂತಹ ಕನ್ಸಲ್ಟೆನ್ಸಿ ಅವರು ಆರ್ಗನೈಸ್ ಮಾಡಿರುವಂತಹ ಇಂಟರ್ನ್ಯಾಷನಲ್ ಎಜುಕೇಷನ್ ಫೇರ್ ಇದು. They provide wide range of services for a student aspiring to study abroad. ಸೊ ಅವರ ಸರ್ವಿಸಲ್ಲಿ ಇನ್ಕ್ಲೂಡ್ ಆಗಿರುವಂಥದ್ದು ಕೌನ್ಸಲಿಂಗು, ಅಕೊಮಡೇಷನ್ನು, ಯೂನಿವರ್ಸಿಟಿ ಸೆಲೆಕ್ಷನ್ನು, ಅಪ್ಲಿಕೇಶನ್ ಪ್ರೊಸೆಸಿಂಗು ಆ್ಯಂಡ್ ವಿಸಾ ಗೈಡೆನ್ಸ್. ಈ ಥರ ಎಜುಕೇಷನ್ ಫೇರ್ಗಳು ಮೋಸ್ಟ್ಲಿ ಕಾಲೇಜಲ್ಲೂ ಕೂಡ ನಡೆಯುತ್ತೆ. ಬಟ್ ನಾನು ಯಾವತ್ತೂ ಕೂಡ ಅಟೆಂಡ್ ಮಾಡಿಲ್ಲ. ಫಸ್ಟ್ ಟೈಮ್ ನಾನು ಈ ಥರ ಎಕ್ಸ್ಪೋನ ಅಟೆಂಡ್ ಮಾಡಿದ್ದು ಫೇರನ್ನು. ಸೊ ಚೆನ್ನಾಗಿತ್ತು. ತಾಜ್ ಹೋಟೆಲ್ನ ವಾಶ್ರೂಮ್ ಕೂಡ ತುಂಬ ಇಂಟೀರಿಯರ್ ಚೆನ್ನಾಗಿದೆ ಆ್ಯಂಡ್ ಕೋಸಿ ಆಗಿದೆ, ಚೆನ್ನಾಗಿದೆ. ಸೊ ಸಖತ್ತಾದ ಇಂಟೀರಿಯರ್ನ ಹೊಂದಿದೆ ತಾಜ್ ಹೋಟೆಲ್. ಆ್ಯಂಡ್ ಬನ್ನಿ, ಇವಾಗ ಮುಂದ್ಗಡೆ ನಮಗೆ MG ರೋಡ್ನ ಮಾಲ್ ಇದೆ. ಸೊ ಹೋಗೋಣ. ಫುಡ್ ಕೋರ್ಟ್ ಇದೆಯಾ ನೋಡೋಣ. ಹಸಿವು ಆಗ್ತಿದೆ. ಸೊ ಇದೆಲ್ಲ ಮುಗಿಯೋವರೆಗೂ 1 o'clock ಆಗಿತ್ತು. ನನಗೇನು ಮಾಲ್ ಇದು ಇಷ್ಟ ಆಗಿಲ್ಲ. ಕಂಪೇರ್ ಟು ಬೇರೆ ಮಾಲಿಗೆ ಕಂಪೇರ್ ಮಾಡಿದ್ರೆ ರೆಕ್ಟ್ಯಾಂಗಲ್ ಶೇಪಲ್ಲಿದೆ ಆ್ಯಂಡ್ ಅಷ್ಟು ಸ್ಪೇಷಿಯಸ್ ಅಂತ ಅನಿಸಿಲ್ಲ. ಆ್ಯಂಡ್ ಫುಡ್ ಕೋರ್ಟ್ ಕೂಡ ಇಲ್ಲ. ಬನ್ನಿ ನಾವು ಬೇರೆ ಕಡೆ ಹೋಗೋಣ. ಇವಾಗ ನಾವು ಹೋಗ್ತಾ ಇದ್ವಿ ಕಮರ್ಷಿಯಲ್ ಸ್ಟ್ರೀಟ್ ಕಡೆ ಹೋಗಿ ಅಲ್ಲೇ ಊಟ ಮಾಡಿ ಶಾಪಿಂಗನ್ನು ಮಾಡೋಣ. ಓಕೆ, ನಮ್ಮ ಜೊತೆಗೆ ನೀವು ಶಾಪಿಂಗ್ ಮಾಡೋಕ್ಕೆ ರೆಡಿ ಆಗಿರಿ. ಸಾಕಷ್ಟು ಜನ ಸ್ಟೂಡೆಂಟ್ಸ್ಗಳು ಬಂದಿದ್ರು. ಇಂಥ ಫೇರ್ಗಳು ನಾರ್ಮಲಿ 10 ಗಂಟೆ ಅಥವಾ 11 o'clock ಸ್ಟಾರ್ಟ್ ಆಗುತ್ತೆ. ಸಂಜೆ 5-6 ಗಂಟೆ ಒಳಗೆ ಮುಗ್ದೋಗ್ಬಿಡತ್ತೆ. ಮಾರ್ನಿಂಗ್ ಟೈಮಲ್ಲಿ ಅಂದರೆ ಆಫ್ಟರ್ನೂನ್ ಟೈಮಲ್ಲಿ ನಿಮಗೆ ಕಮರ್ಷಿಯಲ್ ಸ್ಟ್ರೀಟು ಈ ಥರ ಬಿಕೋ ಅನ್ನೋದನ್ನು ನೀವು ನೋಡ್ಬೋದು. ಸಂಜೆ ಆಗ್ತಿದ್ದಂಗೂ ಕೂಡ ಕ್ರೌಡೆಡ್ ಸ್ಟಾರ್ಟ್ ಆಗುತ್ತೆ. ಈವ್ನಿಂಗ್ ಟೈಮಲ್ಲಿ ಕಮರ್ಷಿಯಲ್ ಸ್ಟ್ರೀಟನ್ನು ಡೆಫಿನೆಟ್ಲಿ ವಿಸಿಟ್ ಮಾಡೋದು ಸಾಕಷ್ಟು ಒಳ್ಳೆಯದಾಗಿರುತ್ತೆ. ಯಾಕಂದ್ರೆ ನ್ಯೂ ಇಯರ್ವರೆಗೂ, ನೀವು ದೀಪಾವಳಿಯಿಂದ ಸ್ಟಾರ್ಟ್ ಆಗಿ ನ್ಯೂ ಇಯರ್ವರೆಗೂ ಈ ಥರ ಲೈಟಿಂಗನ್ನು ನೋಡ್ಬೋದು. Now it's time to go home. ಸೊ ಹೋಗೋಣ ಮನೆಗೆ. ಆ್ಯಂಡ್ ಬ್ಲಾಗ್ ಐ ಥಿಂಕ್ ಇನ್ಫಾರ್ಮೇಟಿವ್ ಇತ್ತಾ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ದ ಡೇ ವಿತ್ ಸನ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ಸ್ವಲ್ಪ ಮಾಲ್ನ ಸುತ್ತಾಡಿ ಹಾಗೆ ಹೊಟ್ಟೆಗೆ ಸ್ವಲ್ಪ ಹಾಕ್ಕೊಂಡು ಲೆಟ್ಸ್ ಗೋ ಹೋಮ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಟಿಲ್ ನೌ. ಇದಾಗಿತ್ತು ನಮ್ಮ ವ್ಲಾಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿವನ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.